ಧಾರವಾಡದಲ್ಲಿ ಮಾಜಿ ಸೈನಿಕನ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ಇಬ್ಬರು ಪೊಲೀಸರನ್ನು ಅಮಾನತು ಮಾಡುವ ಕ್ರಮ ಕೈಗೊಂಡಿದ್ದಾರೆ. ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್. ಶಶಿಕುಮಾರ್ ತಿಳಿಸಿದ್ದಾರೆ. ಸೆಪ್ಟೆಂಬರ್ 28ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಪಂದ್ಯ ನಡೆಯುತ್ತಿದ್ದ ವೇಳೆ ವಿವೇಕಾನಂದ ಸರ್ಕಲ್ ಬಳಿ ಸೈನಿಕ ಮೆಸ್ ಮುಚ್ಚುವ ಕುರಿತು ಮಾತಿನ ಚಕಮಕಿ ಉಂಟಾಗಿ ಮಾಜಿ ಸೈನಿಕ ರಾಮು ನಿಪ್ಪಾಣಿಯ ಮೇಲೆ ಪೊಲೀಸ್ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ. ಈ ಬಗ್ಗೆ ಮಾಜಿ ಸೈನಿಕನ ಪತ್ನಿ ದೂರು ನೀಡಿದ್ದಾರೆ. ತನಿಖೆಯಲ್ಲಿ ಎಎಸ್ಐ ವಿದ್ಯಾನಂದ ಸುಬೇದಾರ ಮತ್ತು ಪೇದೆ ರಾಜಪ್ಪ ಅನುಚಿತ ವರ್ತನೆ ತೋರುವುದು ಬೆಳಕಿಗೆ ಬಂದಿದೆ. ನಿಯಮ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಿ ವಶಕ್ಕೆ ಪಡೆಯಲಾಗಿದೆ. ಇಬ್ಬರ ಮೇಲೂ ನ್ಯಾಯಾಂಗ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದೇ ವೇಳೆ ಪೇದೆ ರಾಜಪ್ಪನ ಮೇಲೂ ಮಾಜಿ ಸೈನಿಕ ಹಲ್ಲೆ ನಡೆಸಿದ್ದಾನೆ ಎಂಬ ದೂರು ಸಹ ದಾಖಲಾಗಿದೆ. ಪ್ರಸ್ತುತ ಇಬ್ಬರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದ್ದು ಪ್ರಕರಣದ ತನಿಖೆ ಮುಂದುವರೆದಿದೆ. ಯಾಕ್ರಿ ಹೆಸರು, ಅವ್ರ ಸಂಸ್ಥೆ ಹೆಸರು, ಫೋನ್ ನಂಬರ್, ವಾಟ್ಸಪ್ ನಂಬರ್ ಯಾವುದಿದೆ ಅದು ಮಾಡ್ಕೊಂಡು ಒಂದು ಗ್ರೂಪ್ ಮಾಡಿ. ಇಲ್ಲಿ ಲೋಕಲ್ ಇರೋರು 3 ಜನ ಇನ್ಸ್ಪೆಕ್ಟರ್ ಇದ್ದೀರಿ, ACP 4 ಜನ ಇನ್ಸ್ಪೆಕ್ಟ್ರು, DCP ನಂದು ಹಾಕ್ಕೊಳ್ಳಿ. DCP ಮತ್ತು ಯಾವ್ದಾದ್ರು ಇಂಪಾರ್ಟೆಂಟ್ ಕ್ರೈಮು ಅಥವಾ ಬೇರೆ ವಿಸಿಟ್ಸು ಆ ಥರ ಇದ್ದಾಗ ತಿಳಿಸಿ. ಇಂಟರ್ವ್ಯೂಸ್ ಬೇಕು. ಸಡನ್ನಾಗಿ ಯಾವುದೋ ಒಂದು ಪೋಕ್ಸೋ ಕೇಸ್ ಆಯಿತು ಅಂದರೆ ನಾನು ಬರ್ತಿರ್ತೀನಿ. ಸೊ ಸರ್ ಈಸ್ ಕಮಿಂಗ್ ಟು ವಿಸಿಟ್ ದ ಪೋಕ್ಸೋ ಕೇಸ್ ಆಫ್ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಂತ ಹಾಕಿ. ಈಗ ಫಸ್ಟ್ ಆಫ್ ಆಲ್